ನಮಸ್ಕಾರ ಸ್ನೇಹಿತರೆ, ನಾನು ಬಸವರಾಜ್ ಅಂತ ಇದನ್ನಿಕ್ ಎಫೆಕ್ಟ್ ಸೆಂಟರ್ ಹುಬ್ಳಿಯಿಂದ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೇರ್ ಪ್ಯಾಚ್ ಯೂಸ್ ಮಾಡ್ತಾ ಇರೋ ಸಮ್ ಕಸ್ಟಮರ್ಗೆ ಈಚಿಂಗ್ ಆಗತ್ತೆ. ಸೊ ಏನಕ್ಕೆ ಆಗತ್ತೆ, ಸೊ ಅದನ್ನ ಯಾವ ಥರ ಅವಾಯ್ಡ್ ಮಾಡ್ಬೋದು, ಸೊ ಅದಕ್ಕೋಸ್ಕರ ನಿಮಗೆ ಟಿಪ್ಸ್ ತಂದಿದ್ದೀನಿ. ಸೊ ಅದನ್ನ ನಿಮಗೆ ಈಗ ಟಿಪ್ಸ್ ಮುಖಾಂತರ ನಾನು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನೀವು ಈ ತರ ಡೆಟಾಲ್ ಇಲ್ಲ ಸಿತಾಲ್ ಅಂತ ಸಿಗತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ, ನೀವು ಸ್ನಾನಕ್ಕಿಂತ ಮುಂಚೆ ಒಂದ್ ಬೂಸ್ನ ತಗೊಂಡು ನೀರಲ್ಲಿ ಹಾಕಿ ಅದನ್ನ ಡೈಲ್ಯೂಟ್ ಮಾಡಿ, ಸೊ ಸ್ನಾನಕ್ಕಿಂತ ಮುಂಚೆ ತಲೆಯಲ್ಲೆಲ್ಲ ಹಾಕೊಂಡು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಆಸ್ ಇಟ್ ಈಸ್ ನೀವು ಕಂಡೀಷನರ್ ಶಾಂಪೂ ಯೂಸ್ ಮಾಡ್ಕೊಂಡು ಸೊ ನೀವು ಸ್ನಾನ ಮಾಡ್ಬೋದು. ಯಾಕಂದ್ರೆ ಇದು ಆಂಟಿಸೆಪ್ಟಿಕ್ ಇದೆ ಅಂತಲ್ಲ, ಯಾವುದೇ ಆಂಟಿಸೆಪ್ಟಿಕ್ ತಗೊಂಡ್ರೆ ಏನಾಗುತ್ತೆ, ನಿಮ್ ತಲೆಯಿಂದ ಜೇಮ್ಸ್ ಅಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಅದು ಹೊಡೆದೋಡ್ಸುತ್ತೆ. ಸೊ ಅವಾಗ ನಿಮಗೆ ಈಚಿಂಗ್ ಬರುವಂತ ಸಾಧ್ಯತೆ ಇಲ್ಲ. ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು, ಸ್ನಾನ ಮಾಡಿದ್ಮೇಲೆ ನೀವು ಡ್ರೈಯರ್ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಬಿಕಾಸ್ ಏನಕ್ಕಂದ್ರೆ, ನೀವು ಸ್ನಾನ ಮಾಡಿದ್ಮೇಲೆ ಡ್ರೈಯರ್ ಯೂಸ್ ಮಾಡಿಲ್ಲಪ್ಪ, ಸುಮ್ಮನೆ ನೀವು ಹಾಗೆ ಮೇಲ್ಗಡೆ ಒರೆಸ್ಕೊಂಡಿದ್ರೆ ನೆಟ್ ಎಲ್ಲ ಹಂಗೆ ಹಸಿ ಇರುತ್ತೆ. ಹಸಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಸ್ಕ್ಯಾಲ್ಪ್ ಅಲ್ಲಿ ಈಚಿಂಗ್ ಬರುವಂತ ಸಾಧ್ಯತೆ ಇರುತ್ತೆ. ನೀವು ಡ್ರೈಯರ್ ತಗೊಂಡು ಫುಲ್ಲು ಡ್ರೈ ಮಾಡ್ಕೊಂಡ್ಬಿಟ್ರೆ ಯಾವುದೇ ತರ ನಿಮಗೆ ಈಚಿಂಗ್ಸ್ ಬರಲ್ಲ, ಯಾವುದೇ ತರ ಸಾಧ್ಯತೆ ಇರಲ್ಲ. ಥರ್ಡ್ ಟಿಪ್ಸ್ ಬಂತು ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕಂದ್ರೆ, ನೀವು ಶಾಂಪೂ ಯೂಸ್ ಮಾಡ್ಲಿ ಕಂಡೀಷನರ್ ಯೂಸ್ ಮಾಡ್ಲಿ ಕಂಪಲ್ಸರಿಗೆ ಡೈಲ್ಯೂಟ್ ಫಾರ್ಮ್ ಅಲ್ಲೇ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಈಗೂ ಹೇಳ್ತಾ ಇದ್ದೀನಿ. ಸೊ ನೀವ್ ಏನಾದ್ರೆ ಡೈರೆಕ್ಟ್ ಆಗಿ ಶಾಂಪೂ ಆಗಲಿ ಕಂಡೀಷನರ್ ಆಗಲಿ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಅದು ನೆಟ್ ಒಳಗಡೆ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಕ್ಲೀನ್ ಆಗಲ್ಲ. ನೀವು ಸ್ನಾನ ಮಾಡಿದ್ರು ಮತ್ತು ಒಳಗಡೆ ಶಾಂಪೂ ಆಗಲಿ ಕಂಡೀಷನರ್ ಆಗಲಿ ಒಳಗಡೆ ಕೂತ್ಕೊಂಡು ಏನಾಗುತ್ತೆ, ಅದು ಜಮಾ ಆಗಿ ನಿಮ್ಗೆ ಈಚಿಂಗ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಏನಾಗುತ್ತೆ, ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ, ಒಂದು ಮಗ್ನ ತಗೊಂಡು ಕಂಡೀಷನರ್ ಫಸ್ಟ್ ಶಾಂಪೂ ಡೈಲ್ಯೂಟ್ ಮಾಡ್ಬಿಟ್ಟು ಸ್ನಾನ ಮಾಡಿ, ಆಮೇಲೆ ಕಂಡೀಷನರ್ ಹಾಕ್ಬಿಟ್ಟು ಅದನ್ನು ಡೈಲ್ಯೂಟ್ ಫಾರ್ಮಲ್ಲಿ ಹಾಕಿ ಸ್ನಾನ ಮಾಡಿದ್ರೆ ಯಾವುದೇ ರೀತಿ ಶಾಂಪೂ ಆಗಲಿ ಕಂಡೀಷನರ್ ಆಗಲಿ ನಿಮ್ಮ ಮೆತ್ತೊಳಗಡೆ ಉಳಿಯುವಂತ ಸಾಧ್ಯತೆ ಇರಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿ ನಿಮಗೆ ಈಚಿಂಗ್ ಪ್ರಾಬ್ಲಮ್ ಬರಲ್ಲ. ಫೋರ್ತ್ ಟಿಪ್ಸ್ ಬಂದ್ಬಿಟ್ಟು, ನೀವು ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಬಿಕಾಸ್ ಏನಕ್ಕಂದ್ರೆ, ನಿಮಗೆ ಒಂದು ಟೈಮಿಂಗ್ ಕೊಟ್ಟಿರ್ತೀವಿ, 25-30 ದಿವಸ ಒಳಗಡೆ ಬಂದ್ಬಿಟ್ಟು ನೀವು ಹೇರ್ ಸರ್ವಿಸ್ನ ಮಾಡಿಸ್ಕೋಬೇಕಂತ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, 35 ದಿನ 45 ದಿವಸ ಬಿಟ್ಟು ಸರ್ವಿಸಿಗೆ ಬರ್ತಾರೆ. ಸೊ 25-35 ದಿವಸ ಆದ್ಮೇಲೆ ಗಮ್ಮು ಮತ್ತು ಟೇಪು ಮೆಲ್ಟ್ ಆಗಿರುತ್ತೆ. ಮೆಲ್ಟ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಈಚಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕಂಪಲ್ಸರಿ ನೀವು ಟೈಮ್ ಪೀರಿಯಡ್ ಅಲ್ಲೇ ನೀವು ಸರ್ವಿಸ್ ಮಾಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಈಚಿಂಗ್ ಬರುವಂತ ಸಾಧ್ಯತೆ ಇಲ್ಲ. ಫಿಫ್ತ್ ಟಿಪ್ಸ್ ಬಂದ್ಬಿಟ್ಟು, ನಿಮಗೆ ಯಾರೇ ಹೊಸದಾಗಿ ಹೇರ್ ಫಿಕ್ಸಿಂಗ್ ಮಾಡಿಸ್ಕೊಂಡ್ರು ಕೂಡ ಫಸ್ಟ್ ಒಂದು 15-20 ಡೇಸ್ ಒಳಗಡೆನೆ ಸರ್ವಿಸ್ ಮಾಡಿಸ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ನಿಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ, ಸೊ ಈಚಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಫಸ್ಟ್ ಫಿಕ್ಸಿಂಗ್ ಮಾಡಿಸ್ಕೊಂಡಾಗ ಬೇಗನೆ ಸರ್ವಿಸ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಒಂದು ಮತ್ತೆ ನೀವು ಕಂಟಿನ್ಯೂಟಿ ಮಂತ್ಲಿ ಮಾಡಿಸ್ಕೋಬಹುದು. ಬಟ್ ಫಸ್ಟ್ ಸರ್ವಿಸ್ ಮಾತ್ರ ನೀವು ಕಂಪಲ್ಸರಿ 15-20 ಡೇಸ್ ಒಳಗಡೆ ಒಂದ್ಸಲ ಬಂದು ಮಾಡಿಸ್ಕೊಂಡೋಗಿ, ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ಸುತ್ತೆ. ಇದು ಲಾಸ್ಟ್ ಟಿಪ್ಸು. ಕೆಲವೊಬ್ರು ಕಸ್ಟಮರ್ ಏನ್ ಮಾಡ್ತಾರೆ, ಹೆಲ್ಮೆಟ್ ಯೂಸ್ ಮಾಡ್ತಾರೆ, ಕೆಲವೊಬ್ರು ಕ್ಯಾಪ್ ಯೂಸ್ ಮಾಡ್ತಾರೆ. ಸೊ ಅದು ಸ್ವೆಟ್ಟಿಂಗ್ ಆಗೋದು ಕಾಮನ್ ಆಗಿ ನಮಗೆ ಆಗತ್ತೆ. ಸೊ ನಾವೇ ಕ್ಯಾಪ್ ಹಾಕಿದ್ರು ಹೆಲ್ಮೆಟ್ ಹಾಕಿದ್ರು ಆಗತ್ತೆ. ಸೊ ಅವಾಗ ಈಚಿಂಗ್ ಕಂಪಲ್ಸರಿ ಬಂದೇ ಬರುತ್ತೆ, ಅಷ್ಟು ಬರಲ್ಲ, ನಾರ್ಮಲ್ ಆಗಿ ಸಿಂಪಲ್ ಆಗಿ ಬರುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೇಕು, ಈ ತರ ಫುಲ್ಲು ಉಗುರನ್ನ ಹಚ್ಚಿ ಈ ತರ ಕೆರೆಯಕ್ಕೆ ಹೋಗ್ಬಾರ್ದು. ನಿಮ್ಗೆ ಎಲ್ಲೇ ಕೆರಿತಾ ಇದೆ ಸೊ ಈಚಿಂಗ್ ಆಗ್ತದೆ, ಸ್ವಲ್ಪ ಇಷ್ಟು ಸ್ಟ್ಯಾಪ್ ಮಾಡ್ಬೇಕು. ಜಸ್ಟ್ ಇಷ್ಟು ಸ್ಟ್ಯಾಪ್ ಮಾಡಿದ್ರೆ ಏನಾಗಲ್ಲ. ಬಿಕಾಸ್ ನೀವ್ ಏನಾದ್ರು ಉಗುರು ಹಚ್ಚಿ ಈ ತರ ನೀವು ರಬ್ಬಾಗಿ ಮಾಡಿದ್ರೆ ಆ ರೂಟು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ, ಪ್ಯಾಚು ಬೇಗ ಹಾಳಾಗತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ, ಸ್ವಲ್ಪ ಟ್ಯಾಪ್ ಮಾಡಿ, ಏನಾಗಲ್ಲ. ಯಾಕಂದ್ರೆ ನೀವು ಕಾಮನ್ ಆಗಿ ಈಗ ಹೆಲ್ಮೆಟ್ ಯೂಸ್ ಮಾಡಿದ್ರೆ ಕ್ಯಾಪ್ ಯೂಸ್ ಮಾಡಿದ್ರೆ ಸ್ವೆಟ್ಟಿಂಗ್ ಆಗೇ ಆಗತ್ತೆ. ಸೊ ನಿಮ್ಗೆ ಈಚಿಂಗ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರೆ, ಸ್ವಲ್ಪ ಕೇರ್ ಆಗಿ ಸ್ವಲ್ಪ ನೀವು ಈ ತರ ಕೆರ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಓಕೆ ಸ್ನೇಹಿತರೆ, ಈಗ ಹೇರ್ ಫಿಕ್ಸಿಂಗ್ ಆದ್ಮೇಲೆ ಈಚಿಂಗ್ ಆಗುವಂತ ಸಮಸ್ಯೆ ಬಗ್ಗೆ ನಾನು ನಿಮ್ಗೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಕೊಟ್ಟಿದ್ದೇನೆ. ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ತರ ಈಚಿಂಗ್ ಆಗಲ್ಲ. ಸೊ ಇದೇ ತರ ನಿಮ್ಗೆ ಹೆಚ್ಚಿನ ವಿಡಿಯೋಗಳು ಅಂದ್ರೆ ಹೇರ್ ಫಿಕ್ಸ್ ಸಂಬಂಧಪಟ್ಟ ವಿಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.